ಏಕ ಬೆಳೆಗೆ ಹೋಗಬಾರ್ದು, ಬಹು ಬೆಳೆಗೆ ಹೋಗ್ಬೇಕು. ನೋಡಿ ಇದು ಕಳೆನಲ್ಲೇ ಬಂದಂಥದ್ದು, ಇದಕ್ಕೆ ಯಾವುದೇ ಔಷಧಿ ಇಲ್ಲ, ಗೊಬ್ಬರ ಇಲ್ಲ. ನಮ್ಮಲ್ಲಿ ಒಂದಿದೆ ಗಿಡ, ಅದು ಗಂಡು ಗಿಡ ಇದೆ, ಅದು ಸಾಕಷ್ಟು ಹೂ ಬಿಡುತ್ತೆ. ಅದು ಬೀಜದಿಂದ ಮಾಡಿರೋ ಅಂಥದ್ದು ಹೂ ಬಿಡುತ್ತೆ. ಬಟ್ ಒಂದು 20-10 ಕಾಯಿ ಮಾತ್ರ. ಕೃಷಿ ಅಂತಂದ್ರೆ ನಾನು ಆದಾಯ ಮಾಡ್ಕೊಳ್ಳೋದಕ್ಕೆ ನನ್ನ ಗಳಿಕೆಗಾಗಿರೋಂಥ ಒಂದು ಕ್ಷೇತ್ರ ಅಂತೇಳಿ ತಿಳ್ಕೊಂಡಿದ್ದಾರೆ. ನಾವು ಒಂದು ಕಾಫಿ ಗಿಡ ಈ ಮಟ್ಟದ ಫಸಲು ಬರಬೇಕು ಅಂತಂದ್ರೆ ನಾವು ಖರ್ಚು ಮಾಡೋದು ಕೇವಲ ಎಕರೆಗೆ ಕೇವಲ 6,500 - 7,000 ಖರ್ಚು ಮಾಡ್ತೀವಿ. 3 ಸ್ಪ್ರೇ ಕೊಡ್ತಾರೆ, 2-3 ಸರಿ ಗೊಬ್ಬರ ಕೊಡ್ತಾರೆ. ನಮಗೆ ಈ ಕಾಫಿನಲ್ಲಿ ಒಂದು ಹೊಸ ತಳಿ ಸಿಕ್ತು. ಇಲ್ಲಿ ನಾವು ಗೊಬ್ಬರ ಹಾಕಲ್ಲ, ಅವ್ರು ಗೊಬ್ಬರ ಹಾಕ್ತಾರೆ. ಔಷಧಿ ಹೊಡಿಯಲ್ಲ, ಅವ್ರು ಹೊಡಿತಾರೆ. ಚಿಗುರನ್ನ ಅವರು ತೆಗಿತಾರೆ, ನಾವು ತೆಗಿತೀವಿ. ಮಣ್ಣು ಮತ್ತು ಕರುಳಿನ ಸಂಬಂಧ ಇದೆ. ಆರೋಗ್ಯವಾದಂಥ ಮಣ್ಣಲ್ಲಿ ಬೆಳೆ ಬೆಳೀರಿ, ಅಲ್ಲಿ ಬೆಳೆದಂಥ ಆಹಾರನ ನೀವು ತಿನ್ನಿರಿ. ಕೆಮಿಕಲ್ ಫಾರ್ಮಿಂಗ್ ಮಾಡೋಂಥ ಭೂಮಿನಲ್ಲಿ ಇನ್ನು 2040 ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ ಅಂಥೇಳಿ. ಇವತ್ತು ಮಣ್ಣು ಹೆಂಗೆ ಇರಬೇಕು, ಹೆಂಗೆ ಬದಲಾವಣೆ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ತೋರಿಸ್ತೀನಿ. ಇದು ಒಂದು ಮುಚ್ಚಿಗೆ ನೋಡಿ. ಈ ಮುಚ್ಚಿಗೆ ಕೆಳಗಡೆ ಆಗಿರೋಂಥ ಮಿರಾಕಲ್ ಸ್ಥಿತಿ ಇದು. ನೋಡಿ ಎಷ್ಟು ಹುಳ ಹುಪ್ಪಟೆಗಳು ನಮಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾವೆ. ಇದು ಮುಚ್ಚಿಗೆಯ ಕೆಳಗಡೆ ಆಗೋಂಥ ದೊಡ್ಡ ಪರಿಣಾಮ ಇದು. ಅವಾಗ ಆಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ನೋಡಿ, ಇಲ್ಲಿ ಮಣ್ಣು ಯಾವ ಥರದ ಸ್ಥಿತಿನಲ್ಲಿದೆ, ಈ ಮಣ್ಣು ಯಾವ ಥರದ ಸ್ಥಿತಿನಲ್ಲಿದೆ. ಈ ಸ್ಥಿತಿಗೆ ಬರಬೇಕು ಅಂತಂದರೆ ನಾವು ಮುಚ್ಚಿಗೆ ವೆರಿ ಇಂಪಾರ್ಟೆಂಟ್. ನೋಡಿ ಇದೆಲ್ಲ ಮುಚ್ಚಿಗೆ ಮಾಡಿರೋದ್ರಿಂದ ಈ ಮಣ್ಣಿನ ಸ್ಥಿತಿ ಹೆಂಗಿದೆ, ಪರಿಪೂರ್ಣವಾಗಿ ಗೊಬ್ಬರವಾಗಿ ಕನ್ವರ್ಟ್ ಆಗಿದೆ, ಆಗ್ತಾ ಹೋಗ್ತಾ ಇದೆ ಮಣ್ಣೆಲ್ಲ. ಈ ಥರ ಇದರಲ್ಲಿ ಸಾಕಷ್ಟು ಎಷ್ಟು ಪೋಷಕಾಂಶ ಇರಬೇಕು ಅಷ್ಟು ಪೋಷಕಾಂಶಗಳು ಅದರಲ್ಲಿ ಶೇಖರಣೆ ಆಗಿದೆ. ಆ ಶೇಖರಣೆ ಆಗಿರೋದ್ರಿಂದ ನಾವು ಮುಚ್ಚಿಗೆನ ಭಾರಿ ಇಂಪಾರ್ಟೆಂಟು. ಈ ಮುಚ್ಚಿಗೆನ ನಾವು ಮಾಡ್ತಾ ಹೋಗ್ಬೇಕು. ನೋಡಿ ಈ ಬಿಳಿ ಅಂಶ ಇದೆಯಲ್ಲ, ಮೈಕ್ರೋರೋಸಾ ಅಂತೇಳಿ, ಅದು ಬ್ಯಾಕ್ಟೀರಿಯಾ. ಅದು ಇದೆಲ್ಲದನ್ನು ಕರಗಿಸ್ತಾ ಹೋಗುತ್ತೆ, ನಿಧಾನಕ್ಕೆ ಕರಗಿಸ್ತಾ ಹೋಗುತ್ತೆ. ಹಾಗಾಗಿ ಈ ಕ್ರಿಯೆಗೆ ನಾವು ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಹಸ್ತಕ್ಷೇಪ ಇರಬಾರ್ದು. ನಾವಿಲ್ಲಿ ಉಳುಮೆ ಮಾಡಿದೆವು ಅಥವಾ ರಾಸಾಯನಿಕ ಕೆಮಿಕಲ್ ಗೊಬ್ಬರ ಕೊಟ್ಟಿವು ಅಥವಾ ಸಿಂಪರಣೆ ಮಾಡಿದೆವು, ಔಷಧಿಗಳ ಕಳೆನಾಶಕ ಹೊಡೆದೀವಿ ಅಂದ ತಕ್ಷಣ ನಮಗೆ ಈ ಥರದ ಕ್ರಿಯೆಗಳನ್ನು ನಾವು ನೋಡೋಕ್ಕೆ ಆಗಲ್ಲ. ಅಲ್ಲಿ ನೋಡಿ ಎಷ್ಟು ಹುಳ ಹುಪ್ಟಿಗಳು ಅಲ್ಲಿ ತಮ್ಮ ಸಂತತಿನ ಮಾಡಿ ತತ್ತಿ ಹಿಡ್ಕೊಂಡು ಹೆಂಗೆ ಓಡಾಡ್ತಿದ್ದೆ. ಒಂದು ಜಾತಿ ಅಲ್ಲ ನೋಡಿ, ಇದೊಂದು ಜಾತಿ ಹುಳು. ಆಗ ಇನ್ನು ಕಣ್ಣಿಗೆ ಕಾಣಂಥವು, ಕಾಣದೇ ಇರೋಂಥವು ನೂರಾರು ಹುಳ ಹುಪ್ಟೆಗಳು ಇಲ್ಲಿ ವಾಸ ಮಾಡ್ತಾ ಇರ್ತವೆ. ಆ ವಾಸ ಮಾಡೋದಕ್ಕೆ ಒಂದು ಕ್ರಿಯೆನ ನಾವು ಮಾಡಿಕೊಡ್ಬೇಕು. ಅದು ಎಸ್ಪೆಷಲಿ ಈಗ ನೋಡಿ ಚಳಿಗಾಲ, ಇರುವೆಗಳು ಆಹಾರ ಸಂಗ್ರಹ ಮಾಡ್ತಾ ಕ್ರಮ ಅದು. ಆಮೇಲೆ ಅದ್ರ ಜೊತೆನಲ್ಲಿ ಏನಾಗುತ್ತೆ ಗೊತ್ತಾ, ಮಣ್ಣು ಮತ್ತು ಕರುಳಿನ ಸಂಬಂಧ ಇದೆ. ಮಣ್ಣು ಮತ್ತು ಕರುಳಿನ ಸಂಬಂಧ ಇದೆ. ಅದು ಹೆಂಗೆ ಅಂತಂದರೆ, ಈಗ ನೋಡಿ ಮಣ್ಣಲ್ಲಿ ನಾವು ನೋಡಿ ಜೇಡ, ಇದು ಎಷ್ಟು ಸಣ್ಣ ಜೇಡ, ಇದೊಂದು ಜಾತಿ ಜೇಡ. ಇದು ನನ್ನ ಕ್ಯಾಮ್ರಾದಲ್ಲಿ ಬರ್ತಾನೆ ಇಲ್ಲ, ಅದು ಅಷ್ಟು ಸೂಕ್ಷ್ಮವಾಗಿದೆ, ಅಷ್ಟು ಸೂಕ್ಷ್ಮವಾಗಿದೆ. ಹೌದು, ಕಣ್ಣಿಗೆ ಕಾಣ್ತಾ ಇದೆ, ಬಟ್ ಕ್ಯಾಮ್ರಾದಲ್ಲಿ ಬರ್ತಾ ಇಲ್ಲ. ಈ ಕಡೆ ಕಾಣುತ್ತೆ, ಈ ಕಡೆ ಇಲ್ಲ, ಅದು ಸ್ವಲ್ಪ ಅಲ್ಲಾಡ್ದಂಗೆ ಬರುತ್ತೆ. ಅಷ್ಟು ಆ ಥರದ ಸುಮಾರು 72-78 ಜಾತಿಯ ಜೇಡಗಳು ಇಲ್ಲಿ ಮನೆ ಮಾಡ್ಕೊಂತವೆ. ಈ ಚಗಳಿ ಕೂಡ ಅದರಲ್ಲೇ ಬಂದ್ಬಿಡುತ್ತಲ್ವಾ? ಚಗಳಿ ಅದ್ರದ್ದು ಒಂದು ಇಂಪಾರ್ಟೆನ್ಸ್ ತುಂಬಾನೇ ಇದೆ. ಹೌದೌದು. ಸಹಜವಾಗಿ ಏನೇನು ಸಸ್ಯ ಅದಕ್ಕೆ ಇಲ್ಲಿದೆ ಇಲ್ಲಿ ಕಟ್ತಾ ಇದೆ, 2 ಗೂಡಿದೆ. ಇಲ್ಲಿ ಕಟ್ತಾ ಇದೆ ನೋಡಿ. ಹೌದು, ಮತ್ತೆ ಅದಕ್ಕೆ ಡಿಸ್ಟರ್ಬ್ ನಾವೀಗ ಅಲ್ಲಾಡ್ಸಿದ್ರೆ ಇದಾಗ್ಬಿಡುತ್ತೆ. ಇರ್ಲಿ ನೋಡಿ, ಅದು ಎಲೆನ ಹೆಂಗೆ ಫೋಲ್ಡ್ ಮಾಡ್ಕೊಂಡು ಅದ್ರ ಬಾಯಿಯಿಂದ ಒಂದು ಎಂಜಲನ್ನ ನಿರ್ಮಾಣ ಮಾಡ್ತಾ ಹೋಗುತ್ತೆ. ಆ ಎಂಜಲಲ್ಲಿ ಅದು ಗಮ್ಮು ನಿರ್ಮಾಣ ಆಗುತ್ತೆ. ಆ ಗಮ್ಮನ್ನು ಮಾಡಿ ಅದ್ರ ಒಳಗಡೆಗೆ ತತ್ತಿ ಇಡ್ತಾವೆ, ಮರಿನ ಮಾಡ್ತವೆ, ಸಂತಾನೋತ್ಪತ್ತಿ ಮಾಡಿ ಮತ್ತೆ ಹೊರಗೆ ಬರ್ತವೆ. ಹಾಗಾಗಿ ಆ ಕ್ರಿಯೆಗಳಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು. ಈಗ ಈ ಮಣ್ಣಿನ ಸಂಬಂಧ ಹೇಗಿದೆ, ಕರುಳಿನ ಸಂಬಂಧ ಅಂತಂದರೆ, ಅದು ಮನುಷ್ಯ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು ಅಥವಾ ಸಸ್ಯಗಳಿರ್ಬೋದು. ಇಲ್ಲಿ ಒಂದು ಭೂಮಿನಲ್ಲಿ 108 ಅನ್ನದ್ರವ್ಯಗಳು ಏನು ಸಿಗಬೇಕಿತ್ತು ಅಷ್ಟು ಪೋಷಕಾಂಶಗಳು ಮಣ್ಣಲ್ಲಿತ್ತು. ಆ ಮಣ್ಣಿನಿಂದ ತಿಂದದ್ದು ಒಂದು ಗಿಡ ಆರೋಗ್ಯವಾಗಿ ಬೆಳೆಯುತ್ತೆ. ನಾವು ಅಲ್ಲಿ ಆರೋಗ್ಯವಾಗಿ ಬೆಳೆದಂಥ ಫಲನ ನಾವೇನು ತಿಂತೀವಿ ಅದು ಪರಿಪೂರ್ಣವಾದಂಥ ಆಹಾರವಾಗುತ್ತೆ. ಆಗ ನಮ್ಮ ಕರುಳಿಗೆ ಪರಿಪೂರ್ಣವಾದಂಥ ಪೋಷಕಾಂಶಗಳು ಸಿಗ್ತಾ ಹೋಗ್ತವೆ ನಮ್ಮ ದೇಹಕ್ಕೆ. ಈಗೇನಾಗಿದೆ, ನಾವು ಕೆಮಿಕಲಲ್ಲಿ ಬೆಳೀತಾ ಇದೀವಿ. ಕೆಮಿಕಲಲ್ಲಿ ಬೆಳೀತಾ ಇರೋದ್ರಿಂದ ನಾವು ಕೊಡೋಂಥದ್ದು ಕೇವಲ 9-10 ಪೋಷಕಾಂಶಗಳು. ಆ 9-10 ಪೋಷಕಾಂಶಗಳನ್ನು ತಿಂದು ಬೆಳೆದಂಥ ಫಲ 9 ಅನ್ನದ್ರವ್ಯಗಳನ್ನು ಮಾತ್ರ ಮನುಷ್ಯನಿಗೆ ಕೊಡುತ್ತೆ. ಆಗ ಮನುಷ್ಯನಿಗೆ ಏನಾಗುತ್ತೆ, ತಿಂದ ತಕ್ಷಣ ಹೊಟ್ಟೆ ತುಂಬುತ್ತೆ.
ಆದರೆ ಕರುಳು ಕೇಳುತ್ತೆ, ನನಗೆ ಫಾಸ್ಫರಸ್ ಕೊರತೆ ಇದೆ, ಪೊಟ್ಯಾಶ್ ಕೊರತೆ ಇದೆ, ಸೋಡಿಯಂ ಬೇಕು, ಈ ಥರದ ಬೇರೆ ಬೇರೆ ಪೋಷಕಾಂಶಗಳು ನನಗೆ ಕೊರತೆ ಇದೆ, ಕೊಡಿ ಅಂತ ಕೇಳುತ್ತೆ. ಆಗ ನನಗೆ ಹಸಿವು ಸ್ಟಾರ್ಟ್ ಆಗುತ್ತೆ. ಆಗ ನಾವೇನು ಮಾಡ್ತೀವಿ, ಬೇರೆದನ್ನು ಊಟ ಮಾಡಿ ಸ್ವಲ್ಪ ಹೊತ್ತಿಗೆ ಇನ್ನೊಂದನ್ನು ತಿಂತೀವಿ. ಆಗ ನಮಗೆ ಈ ಬೊಜ್ಜು ಇವೆಲ್ಲವೂ ಬರೋದಕ್ಕೆ ಇದು ಕಾರಣವಾಗ್ತಾ ಇದೆ. ಒಬೆಸಿಟಿ ಇವೆಲ್ಲ ಬರೋದಕ್ಕೆ ಇದು ಕಾರಣವಾಗ್ತಾ ಇದೆ. ಆ ಕಾರಣಕ್ಕೆ ಮತ್ತೆ ಅನಾರೋಗ್ಯ ಸ್ಥಿತಿ ಅದು ಸಪ್ಲೈ ಮಾಡೋಕ್ಕಾಗಲ್ಲ. ಆಗದೆ ಇದ್ದಾಗ ಏನಾಗುತ್ತೆ ಅಂತಂದರೆ ನಮ್ಮ ದೇಹಕ್ಕೆ ಯಾವುದೋ ಒಂದು ಕೊರತೆ ನಿರ್ಮಾಣ ಆಗುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ, ಸಹಜವಾಗಿ ನಾವು ರೋಗಕ್ಕೆ ತುತ್ತಾಗ್ತಾ ಇದ್ದೀವಿ. ಆ ಕಾರಣಕ್ಕಾಗಿ ನೈಸರ್ಗಿಕ ಕೃಷಿನಲ್ಲಿ ಪರಿಪೂರ್ಣವಾದಂಥ ಆಹಾರ ಇಲ್ಲಿ ಸಿಗ್ತಾ ಹೋಗುತ್ತೆ ನೈಸರ್ಗಿಕ ಕೃಷಿ. ಹಾಗಾಗಿ ಅದಕ್ಕೇನೆ ಒಂದು ಅಮೇರಿಕನ್ ಜರ್ನಲ್ ಒಂದು ವಿಜ್ಞಾನಿಗಳು ಒಂದು ಸಂಶೋಧನೆ ಮಾಡಿ ಪ್ರಕಟಿಸಿರೋ ಅಂಥ ಲೇಖನ ಅದು. ಯಾಕೆಂದರೆ ಮಣ್ಣು ಮತ್ತು ಕರುಳಿನ ಸಂಬಂಧನ ಇವತ್ತು ವಿಜ್ಞಾನಿಗಳು ಪ್ರಕಟಿಸಿರ್ಬೋದು, ಆದರೆ ನಮ್ಮ ಪೂರ್ವಿಕರು ಮೊದಲೇ ಹೇಳೋರು ಆರೋಗ್ಯವಾದಂಥ ಮಣ್ಣಲ್ಲಿ ಬೆಳೆ ಬೆಳೀರಿ, ಅಲ್ಲಿ ಬೆಳೆದಂಥ ಆಹಾರನ ನೀವು ತಿನ್ನಿರಿ, ಹಾಗಾಗಿ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಹೇಳೋರು. ಅವ್ರಿಗೆ ವಿಜ್ಞಾನ ಗೊತ್ತಿರಲಿಲ್ಲ, ಆದರೆ ವಿಜ್ಞಾನಿಗಳಾಗಿದ್ದರು. ಹಾಗಾಗಿ ಅವರು ಸಂಶೋಧಕರಾಗಿಯೂ ಕೆಲಸ ಮಾಡ್ತಾಯಿದ್ರು ನಮ್ಮ ಕೃಷಿನಲ್ಲಿ. ಹಾಗಾಗಿ ಇವತ್ತೇನಾಗಿದೆ ಅಂದರೆ ಇವತ್ತು ಪರಿಪೂರ್ಣವಾಗಿ ಯಾವುದೇ ಥರದ ನಾಲೆಡ್ಜ್ ಇಲ್ಲ ನಮಗೆ. ಇವತ್ತು ಕೃಷಿ ವಿಜ್ಞಾನಿಗಳು ಕಲಿಸಿರೋ ಅಂಥದ್ದನ್ನು ನಾವು ಕಲಿಬೇಕಾಗಿದೆ. ಇವತ್ತು ಕೃಷಿ ವಿಜ್ಞಾನಿಗಳು ಏನಾದರೂ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಕೃಷಿ ವಿಜ್ಞಾನ ಎಂಥದ್ದು ಇವತ್ತು ಭಾರತದಲ್ಲಿ 10,000 ವರ್ಷದ ಇತಿಹಾಸ ಇರೋಂಥ ಕೃಷಿ ಕ್ಷೇತ್ರ ಇವತ್ತು ಅಮೇರಿಕದಿಂದ ಜರ್ಮನ್ನಿಂದ ಬರಬೇಕಾಯಿತು ಪಠ್ಯ ರಚನೆ ಮಾಡೋಕ್ಕೆ. ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯ ರಚನೆ ಮಾಡೋಕ್ಕೆ ಅಮೇರಿಕದಿಂದ ಮತ್ತು ಜರ್ಮನ್ನಿಂದ ಬರಬೇಕಾಯಿತು. ಅವರು ಮಾಡಿದಂಥ ಪಠ್ಯ ಇವತ್ತು ನಾವು ಆ ಪಠ್ಯನ ನಾವಿವತ್ತು ಮಕ್ಕಳಿಗೆ ಕಲಿಸ್ತಾ ಇದ್ದೀವಿ. ಇವತ್ತು ಮಕ್ಕಳಿಗೆ ಕಲಿಸ್ತಾ ಇರೋದ್ರಿಂದ ಏನಾಯಿತು ಅಂತಂದರೆ ಭಾರತದ ಸಾಂಸ್ಕೃತಿಕ ಕೃಷಿ ಪದ್ಧತಿ ಏನಿತ್ತು ಅದರ ಅರಿವೇ ಇವತ್ತು ನಮ್ಮ ಯುವಕರಿಗೆ ಇಲ್ದಂಗೆ ಆಗಿದೆ, ಕೃಷಿ ವಿಶ್ವವಿದ್ಯಾನಿಲಯಗಳಿಗೆ ಇಲ್ದಂಗೆ ಆಗಿದೆ. ಆ ಕಾರಣಕ್ಕಾಗಿ ನಮ್ಮ ಭಾರತೀಯ ಕೃಷಿ ಸಂಸ್ಕೃತಿ ಏನಿತ್ತು ಆ ಕೃಷಿ ಸಂಸ್ಕೃತಿಯ ಮರು ಸ್ಥಾಪನೆ ಈಗ ಆಗಬೇಕಾಗಿದೆ. ಆ ಮರುಸ್ಥಾಪನೆ ಆದಾಗ ಮಾತ್ರ ಕೃಷಿ ಉಳಿಯುತ್ತೆ. ಇಲ್ಲ ಅಂತಂದರೆ ಕೃಷಿ ಇನ್ನು 5-10 ವರ್ಷದೊತ್ತಿಗೆ ಸರ್ವನಾಶವಾಗ್ತಾ ಹೋಗುತ್ತೆ. ಇದಕ್ಕೆ ವಿಶ್ವಸಂಸ್ಥೆಯವರು ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. 2040 ಕೆಮಿಕಲ್ ಫಾರ್ಮಿಂಗ್ ಮಾಡೋಂಥ ಭೂಮಿನಲ್ಲಿ ಇನ್ನು 2040 ಯಾವುದೇ ಬೆಳೆ ಬೆಳೆಯೋಕ್ಕಾಗಲ್ಲ ಅಂತೇಳಿ, ಅಷ್ಟು ಮರುಭೂಮಿಯಾಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಎಚ್ಚೆತ್ಕೊಳ್ಳದೆ ಇದ್ದರೆ ಅದಕ್ಕೇನಾದ್ರು ಪರಿಹಾರ ಸಿಕ್ಕಬೇಕು ಅಂತಂದರೆ, ಇಡೀ ಪ್ರಪಂಚದ ಕೃಷಿ ಕ್ಷೇತ್ರಕ್ಕೆ ಪರಿಹಾರ ಸಿಕ್ಕಬೇಕು ಅಂತಂದರೆ ಅದು ಭಾರತೀಯ ಕೃಷಿ ಸಂಸ್ಕೃತಿಯಿಂದ ಮಾತ್ರ ಸಾಧ್ಯವಾಗುತ್ತೆ. ಹಾಗಾಗಿ ಪುಕೋಕೋ ಅದನ್ನೇ ಹೇಳಿದ್ದು, ನೀವು ನಿಸರ್ಗನ ಪ್ರೀತಿ ಮಾಡಿರಿ ಅಂತ ಹೇಳಿದರು. ನಮ್ಮ ಭಾರತೀಯ ಕೃಷಿ ಸಂಸ್ಕೃತಿ ಅದನ್ನೇ ಹೇಳಿದ್ದು, ನಿಸರ್ಗನ ಆರಾಧನೆ ಮಾಡಿ ಅಂತೇಳಿ. ನಮ್ಮಲ್ಲಿ ಒಂದೊಂದು ಹಬ್ಬದಲ್ಲಿ ಒಂದೊಂದನ್ನ, ಕಾರ್ತೀಕದಲ್ಲಿ ದನಗಳು ಎತ್ತುಗಳನ್ನ ಪೂಜೆ ಮಾಡೋರು, ದೀಪಾವಳಿನಲ್ಲಿ ತಿಪ್ಪೆ ಪೂಜೆ ಮಾಡ್ತಾರೆ, ಭೂಮಿನ ಪೂಜೆ ಮಾಡ್ತಾರೆ. ಭೂಮಿ ಹುಣ್ಣಿಮೆ ಅಂತಲೇ ಒಂದು ಹುಣ್ಣಿಮೆಗೆ ಭೂಮಿ ಹುಣ್ಣಿಮೆ ಅಂತ ಹೆಸರಿಟ್ಟು ಎಲ್ಲ ಫಲ ಬಂದು ಗರ್ಭಿಣಿಯ ವ್ಯವಸ್ಥೆನಲ್ಲಿರೋಂಥ ಭೂಮಿಗೆ ಪೂಜೆ ಮಾಡ್ತಾರೆ. ಸುಗ್ಗಿ ಮಾಡ್ತೀವಿ, ಅದು ಪೂಜ್ಯ ಭಾವನೆಯಿಂದನೇ ಮಾಡೋದು. ಹಾಗಾಗಿ ಇವತ್ತು ದಸರಾದಲ್ಲಿ ನಾವು ಸುಗ್ಗಿ ಮಾಡ್ತೀವಿ. ಆ ಟೈಮಿಗೆ ಎಲ್ಲ ಫಲಗಳು ಬಂದಿರ್ತವೆ, ಸುಗ್ಗಿ ಮಾಡ್ತೀವಿ. ಆ ಸುಗ್ಗಿ ಹೆಂಗಿರೋದು ಒಂದು ಸಂಭ್ರಮವಾಗಿರೋದು. ಕಣ ಸಾರಿಸಿ ಅದನ್ನು ಹಾರ್ವೆಸ್ಟಿಂಗ್ಸ್ ಮಾಡಿ ಅದನ್ನೆಲ್ಲ ನಾವು ಕಣಗಳಲ್ಲಿ ಅದನ್ನು ಬೇಳೆನ ಬದಲಾಯಿಸಿ ಉತ್ಪಾದನೆ ಮಾಡಿ ಅದನ್ನು ರಾಶಿ ಮಾಡಿ ಆ ರಾಶಿಗೆ ಪೂಜೆ ಮಾಡಿ ನಮ್ಮೂರಲ್ಲಿದ್ದಂಥ ಅಕ್ಸಾಲಿಗನಿಗೆ, ಚಮ್ಮಾರನಿಗೆ, ಪೂಜಾರಿಗೆ ಅವರೆಲ್ರಿಗೂ ನಾವು ಅವನಿಗೆ ದಾನ ಮಾಡಿ ಒಂದೊಂದು ರಾಶಿ ಅಂತ ಕೊಟ್ಟು, ಉಪಕಸಬುದಾರರು ಏನಿದ್ರು ಅವರಿಗೆಲ್ಲ ರಾಶಿಯಿಂದ ಒಂದೊಂದು ರಾಶಿನ ತೆಗೆದಿಟ್ಟು ಆ ಪೂಜೆ ಮಾಡಿದ ರಾಶಿನ ಅವ್ರಿಗೆ ಕೊಟ್ಟು ಸಂಭ್ರಮಿಸ್ತಾ ಇದ್ವು. ಇವತ್ತು ಆ ಸಂಭ್ರಮನೇ ಇಲ್ಲ. ಇವತ್ತು ಯಾವುದೇ ಬೆಳೆ ಇವತ್ತು ಭತ್ತ ಹಾರ್ವೆಸ್ಟಿಂಗು ಒಂದು ಯಂತ್ರ ಬಂತು, ಎಲ್ಲ ಪುಡಿ ಮಾಡ್ತು, ಚೀಲಕ್ಕೆ ತುಂಬಿತು, ಮಾರ್ಕೆಟಿಗೆ ಹೋಯ್ತು, ಮನೆಗೆ ಬರಲಿಲ್ಲ. ಅಲ್ಲಿ ಪೂಜೆನೆ ಮಾಡಲ್ಲ ನಾವು. ಈ ಥರದ ಸ್ಥಿತಿ ನಿರ್ಮಾಣ ಆಗೋಗಿದೆ. ಅದಕ್ಕೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಕೃಷಿ ಸಂಸ್ಕೃತಿನ ಪರಿಪೂರ್ಣವಾಗಿ ನಾವು ಅಳವಡಿಸ್ಕೊಳ್ಳಲಿಲ್ಲ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯಗಳು ಅಂದರೆ, ಕೃಷಿ ವಿಶ್ವಸಂಸ್ಥೆ ಹೇಳಿದಂಗೆ ಇನ್ನು 2040 ಸರ್ವನಾಶವಾಗ್ತಾ ಹೋಗುತ್ತೆ. ಮಣ್ಣು ಫಲವತ್ತತೆ ಆಗಿದೆ, ಈ ಭೂಮಿ ಫಲವತ್ತತೆ ಆಗಿದೆ ಅನ್ನೋದಕ್ಕೆ ಮಣ್ಣು ಉಕ್ತಾ ಇರಬೇಕು. ನೋಡಿ ಇಲ್ಲೆಲ್ಲ ಉಕ್ಕಿದೆ ನೋಡಿ ಮಣ್ಣು, ಇದೆಲ್ಲ ಉಕ್ಕಿದೆ.
ಇದು ಎರೆಹುಳದ್ದು ಎರೆಹುಳದಲ್ಲ, ಇದು ಏಡಿ. ಇದು ಏಡಿದು ಹುಲ್ಲೇಡಿ ಅಂತೇಳಿ ಬರುತ್ತೆ. ಆ ಹುಲ್ಲೇಡಿ ಎಲ್ಲಿ ಇರುತ್ತೆ ಅಂತಂದ್ರೆ ಈ ಮಣ್ಣು ಯಾವಾಗ ಸಮೃದ್ಧಿಯಾಗಿರುತ್ತೆ, ಯಾವುದೇ ಕೆಮಿಕಲ್ ಇರಲ್ಲ, ಪರಿಪೂರ್ಣವಾದಂಥ ರಕ್ಷಣೆ ಸಿಗುತ್ತೆ ಅಂತಂದಾಗ ಈ ಹುಲ್ಲೇಡಿಗಳು ನಿರ್ಮಾಣ ಆಗ್ತವೆ. ನೋಡಿ ಉದ್ದಕ್ಕೂ ನಿರ್ಮಾಣ ಆಗಿದಾವೆ. ನೋಡಿ ಉದ್ದಕ್ಕೂ ನಿರ್ಮಾಣ ಆಗಿದೆ. ಹಿಂದೆ ನೋಡಿ ನಮ್ಮ ಭತ್ತದ ಗದ್ದೆಗಳಲ್ಲಿ ಯಥೇಚ್ಛವಾಗಿ ಕಾಣ್ತಾ ಇದ್ವು. ಇದು ಬರೀ ಅಲ್ಲಿ ಅಷ್ಟೇ ಅಲ್ಲ, ನೋಡಿ ಇದೆಲ್ಲ ಇದೆಲ್ಲ ಮಣ್ಣು ಹಿಂಗೆ ಹೋಗ್ತಾ ಇದೆ. ನೋಡಿ ಇದೆಲ್ಲ ಇದು ಮಣ್ಣೇಡಿಗಳು ನಿರ್ಮಾಣ ಮಾಡ್ಕೊಂಡಂಥದ್ದು. ಇದೆಲ್ಲ ಗುಂಡಿ ತೋಡಿ ಮಣ್ಣು ಮೇಲೆ ಹಾಕಿರೋಂಥದ್ದು ಅದು ವಾಸ ಮಾಡುತ್ತೆ. ಅದ್ರ ಜೊತೆನಲ್ಲಿ ಈಗ ಇಲ್ಲಿ ಎರೆಹುಳುಗಳು ಮಣ್ಣನ್ನು ಉಕ್ಕಿಸ್ತವೆ. ನಮ್ಮ ಭೂಮಿ ಮಣ್ಣು ಫಲವತ್ತತೆ ಆದ ತಕ್ಷಣನೇ ನಮ್ಮ ಮಣ್ಣಿನಲ್ಲಿ ಎರೆಹುಳುಗಳು, ದೇಶೀಯ ಎರೆಹುಳು ಪ್ರಮಾಣ ಹೆಚ್ಚಾಗ್ತವೆ. ಅಂದರೆ ಅದು ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಮಾಡ್ತಾ ಅದನ್ನು ಸಾಯಿಸಿದ್ವಲ್ಲ, ಕೊನೆ ಸಂತತಿ ಎರೆಹುಳು ಏನು ಮಾಡ್ತು, 2 ಮೀಟರ್ ಆಳಕ್ಕೆ ಹೋಗಿ ಅಲ್ಲಿ ಮೊಟ್ಟೆ ಇಟ್ಟು ಸತ್ತೋಯ್ತು. ಯಾವಾಗ ಇದು ನಮ್ಮ ಭೂಮಿನಲ್ಲಿ ಈಗ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡಿದಂಥದ್ದು ಇಲ್ಲಿ ಏಡಿ ಇರಲಿಲ್ಲ, ಎರೆಹುಳು ಇರಲಿಲ್ಲ, ಡೈವರ್ಸಿಟಿನೇ ಇರಲಿಲ್ಲ. ಅಂಥ ಭೂಮಿನಲ್ಲಿ ಎರೆಹುಳು ಮೊಟ್ಟೆ ಇಟ್ಟು ಸತ್ತೋಯ್ತಲ್ಲ. ನಾವು ಯಾವಾಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಹೋದಿವೋ, ಮಣ್ಣು ಯಾವಾಗ ಆರೋಗ್ಯವಾಗಿ ಆಗ್ತಾ ಹೋಯ್ತು, ಆವಾಗ ನಿಸರ್ಗ ಆ ಮೊಟ್ಟೆಗೆ ಒಂದು ಸಂದೇಶ ಕಳಿಸ್ತು, ನೀನು ಆಕ್ಟಿವೇಟ್ ಆಗು, ಇಲ್ಲಿ ಮಣ್ಣು ಆರೋಗ್ಯವಾಗಿದೆ, ಈ ವಾತಾವರಣ ಚೆನ್ನಾಗಿದೆ ಅಂತೇಳಿ ಅದು ಸಂದೇಶ ಹೋದ ತಕ್ಷಣ ಒಂದೊಂದು ಮೊಟ್ಟೆನಲ್ಲಿ 12ರಿಂದ 15 ಮರಿಗಳು ಹೊರಗೆ ಬಂದು ಮತ್ತೆ ಆಕ್ಟಿವೇಟ್ ಸ್ಟಾರ್ಟ್ ಮಾಡಿದ್ವು. ಅದರಲ್ಲಿ 2 ಜಾತಿ ಇದ್ದಾವೆ. ಒಂದು 3/4 ಅಡಿ ಆಳದಲ್ಲಿ ಅಡ್ಡಡ್ಡ ಓಡಾಡುತ್ತೆ. ಅದು ಹೋಗುವಾಗ ಬರುವಾಗ ಮಣ್ಣನ್ನ ಸೂಬ್ರ ಮಾಡಿ, ಅಂದ್ರೆ ಲೂಸ್ ಮಾಡಿ ಅದಕ್ಕೊಂದು ಲೋಳೆ ಅಂತದ್ದು ಒಂದು ಅಂಶ ಬಿಡುತ್ತೆ. ಅದರಲ್ಲಿ ಲ್ಯೂಮಿಕ್ ಆಸಿಡ್ ಇದೆ, ಬೇರೆ ಬೇರೆ ಆಸಿಡ್ಗಳೆಲ್ಲ ಇರ್ತವೆ. ಜೊತೆಯಲ್ಲಿ 19 ಪೋಷಕಾಂಶಗಳು ಅದ್ರ ದೇಹದಿಂದ ಮಣ್ಣು ಹೊರಗೆ ಬಂದಾಗ 19 ಪೋಷಕಾಂಶಗಳು ರಿಲೀಸ್ ಆಗಿ ಮಣ್ಣಿನ ಫಲವತ್ತತೆ ಮಾಡೋದಕ್ಕೆ ಅದು ಕೆಲಸ ಮಾಡ್ತಾ ಹೋಗುತ್ತೆ. ಇನ್ನೊಂದು ಎರೆಹುಳು ಏನು ಮಾಡುತ್ತೆ ಅಂದರೆ ನೇರವಾಗಿ ಆಳಕ್ಕೆ 24 ಅಡಿ ಹೋಗಿ ಮತ್ತೆ ಮೇಲೆ ಬರುತ್ತೆ. ರಾತ್ರಿ ಹೊತ್ತು ಬಂದು ಮತ್ತೆ ಗೊಬ್ಬರ ಇಟ್ಟು ಎಗೇನ್ ಮತ್ತೆ ಒಂದು ಹೊಸ ಜಾಗದಲ್ಲಿ ಮಣ್ಣನ್ನು ತಿಂತಾ ಹೋಗುತ್ತೆ 24 ಅಡಿ ಆಳಕ್ಕೆ. ಈ ಕ್ರಿಯೆ ಏನಾಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಮಾಡೋದಕ್ಕೆ ಈ ಎರೆಹುಳುಗಳ ಕ್ರಿಯೆ ಭಾಳ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಈ ನಿಸರ್ಗಕ್ಕೂ ಎರೆಹುಳುಗೂ ಭಾರಿ ಸಂಬಂಧ ಇದೆ. ರೈತನಿಗೂ ಮತ್ತು ನಿಸರ್ಗ ಎರೆಹುಳುಗಳಿಗೂ ಭಾಳ ಸಂಬಂಧ ಇದೆ. ಆ ಕಾರಣಕ್ಕಾಗಿ ಅದನ್ನು ನಿಸರ್ಗದ ನೇಗಿಲು ಅಂತ ಕರೀತಾರೆ, ರೈತನ ಮಿತ್ರ ಅಂತೇಳಿ ಕರಿತಿದ್ರು. ಈಗ ಕೃಷಿಗೆ ಮಣ್ಣು ಎಷ್ಟು ಮುಖ್ಯನೋ ಹಾಗೆ ಪೋಷಕಾಂಶಗಳು ಮುಖ್ಯವಾಗ್ತಾ ಹೋಗ್ತವೆ, ನೀರು ಮುಖ್ಯವಾಗ್ತಾ ಹೋಗುತ್ತೆ. ಈಗ ನಾವು ನ್ಯಾಚುರಲ್ ಫಾರ್ಮಿಂಗ್ ಸಿಸ್ಟಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಗೊಬ್ಬರದ ಅವಶ್ಯಕತೆ ಬರಲ್ಲ. ನಾವು ಇಲ್ಲಿ ಏನು ಮುಚ್ಚಿಗೆ ಮಾಡ್ತೀವಿ, ಈ ಮುಚ್ಚಿಗೆ ಮಾಡಿದ ವಸ್ತುಗಳೇ ಡಿಕಂಪೋಸ್ ಆಗಿ ಈ ಮುಚ್ಚಿಗೆನೆ ಮತ್ತು ಇದು ಹುಟ್ಟಿ ಸಾಯುತ್ತಲ್ಲ, ಇದರ ಅಂಶನೇ ಪೋಷಕಾಂಶಗಳನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಆ ಪೋಷಕಾಂಶನೇ ಗೊಬ್ಬರ ಅಂತ ಕರಿತೀವಿ ನಾವು. ಗೊಬ್ಬರ ರಿಲೀಸ್ ಆಗುತ್ತೆ, ಜೀವಾಣುಗಳು ಅದನ್ನು ಗಿಡಕ್ಕೆ ಸಪ್ಲೈ ಮಾಡ್ತವೆ. ಇದು ಸಿಂಪಲ್ ಮೆಥಡ್ಡು. ಇಲ್ಲಿ ಏನನ್ನು ಹಾಕೋಂಥ ಅವಶ್ಯಕತೆ ಇಲ್ಲ, ಎಲ್ಲ ಕೊಟ್ಟು ತಗೊಳ್ಳೋಂಥ ಕ್ರಿಯೆ ಇಲ್ಲೇ ನಡೆಯುತ್ತೆ. ಈಗ ಇದು ಬೆಳೆಯುತ್ತೆ, ಈ ಥರಕ್ಕೆ ಸಾಯುತ್ತೆ, ಸತ್ತಾಗ ವಾಪಸ್ಸು ಇದರಲ್ಲಿ ಏನು ಮಣ್ಣಿಂದ ತಗೊಂಡುತ್ತೋ ಮತ್ತೆ ವಾಪಸ್ ಕೊಡುತ್ತೆ, ಮತ್ತೆ ಮಣ್ಣು ಜೀವಿಗಳಿಗೆ ಆಹಾರವಾಗ್ತಾ ಹೋಗುತ್ತೆ. ಹಾಗಾಗಿ ವ್ಯಾಪಕವಾಗಿ ಇಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ, ಅಲ್ಲಿ ಗೊಬ್ಬರ ನಿರ್ಮಾಣ ಆಗುತ್ತೆ. ಅಂದರೆ ಪೋಷಕಾಂಶಗಳು ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತವೆ. ಇದು ಒಂದು ಕ್ರಿಯೆ. ಹಾಗಾಗಿ ನಾವು ಮೇಲಿಂದ ತಂದು ನ್ಯಾಚುರಲ್ ಫಾರ್ಮಿಂಗ್ನಲ್ಲಿ ಗೊಬ್ಬರ ಅಂತ ಹಾಕೋಂಥ ಅವಶ್ಯಕತೆ ಇಲ್ಲ. ಜೀವಾಮೃತ ಒಂದು ಕೊಡಬೇಕು. ಇನ್ನು ಎರಡನೇದು ಬಹುಮುಖ್ಯವಾಗಿ ಬೇಕಾಗಿರೋಂಥದ್ದು ನೀರು. ಈಗ ನೀರನ್ನು ನಾವು ಸಹಜವಾಗಿ ಬೋರ್ವೆಲ್ಲಿಂದ ಮತ್ತು ಕೆರೆಗಳಿಂದ ಈ ಥರಕ್ಕೆ ನಾವು ಮಾಡ್ಕೊತ ಇದ್ವಿ. ಇವತ್ತು ಮಲೆನಾಡಲ್ಲಿ ನೋಡಿ ಎಷ್ಟು ದುರಂತ ಅಂತಂದರೆ, ಇವತ್ತು ನಮಗೆ ಮಲೆನಾಡಲ್ಲಿ ಒಂದು 20 ಎಕರೆಗೆ ಒಂದೊಂದು ಕೆರೆ ಮಾಡೋರು. ಈಗ ನಮಗೆ ದಕ್ಷಿಣದಲ್ಲಿ ಒಂದು ಕೆರೆ ಇದೆ, ಅದರ ಆಯುವಳಿಯಾಗಿ ನಮ್ಮದು ಒಂದು 20 ಎಕರೆ ಇಲ್ಲಿ ಜಾಗ ಇದೆ. ಮತ್ತೆ 20 ಎಕರೆ ಆದ ತಕ್ಷಣ ಮತ್ತೊಂದು ಕೆರೆ ಇದೆ, ಮತ್ತು ಆ ಕೆರೆ ಆಯುವಳಿಗೆ ಮತ್ತೊಂದು 20 ಎಕರೆ ಇದೆ. ಈ ಥರಕ್ಕೆ ಸಾಲಾಗಿ ಕೆರೆಗಳು ನಿರ್ಮಾಣ ಮಾಡಿದರು ನಮ್ಮ ಪೂರ್ವಿಕರು. ಆಗ ಇಲ್ಲಿ ನೀರು ಶೇಖರಣೆ ಆಗೋದು, ಮತ್ತು ವಾತಾವರಣಕ್ಕೆ ನೀರು ಹೋಗೋದು, ಅಂತರ್ಜಲಕ್ಕೆ ನೀರು ಹೋಗೋದು, ಇವನ್ನೆಲ್ಲ ಕೆರೆಗಳನ್ನೆಲ್ಲ ಜಲಪಾತ್ರೆಗಳು ಅಂತ ಕರಿತಾ ಇದ್ರು. ಇವು ನಿರ್ಮಾಣ ಆಗಿದ್ದು. ಈಗೇನಾಯಿತು, ಕ್ಲೈಮೇಟಲ್ಲಿ ಯಾವಾಗ ವಾತಾವರಣ ಬಿಸಿ ಆಯಿತು ಮತ್ತು ನೀರಿನಂಶ ಯಾವಾಗ ಬಿಸಿ ಆಯಿತು ಆವಾಗ ಆರ್ಗ್ಯಾನಿಕ್ ಕಾರ್ಬನ್ ಮಣ್ಣಲ್ಲಿ ಕರಗೋಯ್ತು. ಕಾಡಲ್ಲಿ 15 ಇರಬೇಕಾಗಿದ್ದೀಗ 5ಕ್ಕೆ ಬಂದಿದೆ. ಕೃಷಿ ಭೂಮಿನಲ್ಲಿ 5 ಇರಬೇಕಾಗಿದ್ದೀಗ 0.5 1ಕ್ಕೆ ಬಂದಿದೆ. ಆಗ ಈ ಕಾರ್ಬನ್ ಏನು ಮಾಡುತ್ತೆ ಅಂದರೆ ವಾತಾವರಣದ ನೀರನ್ನು ಹೀರಿ ಭೂಮಿ ಕೊಡೋಂಥ ಕೆಲಸ, ಮತ್ತು ಬೇರುಗಳು ಮತ್ತು ಎಲೆ ಮೂಲಕವಾಗಿ ವಾಪಸ್ ಕೊಡೋಂಥ ಕೆಲಸ, ಈ ಥರ ಸೈಕಲ್ ಕ್ರಿಯೆ ಮಾಡ್ತಾ ಇದ್ವಲ್ಲ, ಆವಾಗ ಈ ಭೂಮಿಗೆ ಕಾಡಿಗೆ ನೀರು ಅವಶ್ಯಕತೆ ಇರಲಿಲ್ಲ.
ಈಗೇನಾಯ್ತು, ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಯಿತು, ಕ್ಲೀನಿಂಗ್ ಅಗ್ರಿಕಲ್ಚರ್ ಅಂತ ಬಂದಮೇಲೆ ಅವಾಗ ನಾವೇನು ಮಾಡಿದ್ವು, ಇವತ್ತು ತೆಂಗಿನ ತೋಟಗಳಿಗೆ ನೀರು ಬೇಕು, ಮೆಣಸಿಗೆ ನೀರು ಬೇಕು. ಸಹಜವಾಗಿ ಎಲ್ಲೆಲ್ಲಿ ನೀರಿನ ಅಂಶ ಇತ್ತು ಅಲ್ಲಿ ಅಡಿಕೆ ಬೆಳೆಯೋರು, ಅಲ್ಲಿ ನೀರಿನ ಅವಶ್ಯಕತೆ ಇರ್ತಿರ್ಲಿಲ್ಲ, ಬೇಸಿಗೆನಲ್ಲಿ ನೀರಿನ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಹಾಗಾಗಿ ಅವ್ರೇನು ಮಾಡೋರು ಅಂತಂದರೆ ಈ ಥರಕ್ಕೆ ಚರಂಡಿಗಳು ನಿರ್ಮಾಣ ಮಾಡೋರು. ಚರಂಡಿಗಳು ನಿರ್ಮಾಣ ಮಾಡಿ ಆ ನೀರೆಲ್ಲದೂ ಈ ಗಿಡಕ್ಕೆ ತೊಂದರೆ ಆಗ್ದಂಗೆ ಇರಲಿ ಅಂತ ಕೆರೆಗೆ ಹೋಗೋದಕ್ಕೆ ಆಸ್ಪದ ಮಾಡಿಕೊಟ್ಟಿದ್ರು. ಆಮೇಲೆ ನಂತರ ಕೆರೆಗೆ ಹೋಗಿರೋ ನೀರು ಅಲ್ಲಿ ಶೇಖರಣೆ ಆಗಿ ವಾತಾವರಣಕ್ಕೆ ಹೋಗ್ತಾಯಿತ್ತು. ವಾತಾವರಣದ ನೀರನ್ನು ನಮ್ಮ ಭೂಮಿ ಆರ್ಗ್ಯಾನಿಕ್ ಕಾರ್ಬನ್ ಹೀರಿ ಮತ್ತೆ ಭೂಮಿಗೆ ಫಿಕ್ಸ್ ಮಾಡ್ತಾಯಿದ್ವು. ಅದು ಇಲ್ಲಿ ಬಸಿಯೋದು ಮತ್ತೆ ವಾಪಸ್ ಹೋಗೋದು, ಆಕಾಶಕ್ಕೆ ಹೋಗೋದು ಮತ್ತೆ ವಾಪಸ್ ಬರೋದು. ಈ ಥರಕ್ಕೆ ಹಲವಾರು ಕ್ರಿಯೆಗಳಿಂದ ಭೂಮಿಯಿಂದ ವಾತಾವರಣಕ್ಕೆ, ವಾತಾವರಣದಿಂದ ಭೂಮಿಗೆ ನೀರು ಬರ್ತಾಯಿತ್ತು. ಅವಾಗ ಹಿಂದೆ ಅವಶ್ಯಕತೆ ಇರಲಿಲ್ಲ. ಈ ಕಾಡಲ್ಲಿ ಹೆಂಗೆ ಅವಶ್ಯಕತೆ ಇಲ್ವೋ ಆ ಥರಕ್ಕಿತ್ತು. ನಮಗೀಗ ಕಾಡಿನ ಮಣ್ಣಾಗಿ ಈ ಭೂಮಿನ ನಾವು ಪರಿವರ್ತನೆ ಮಾಡಬೇಕಾಗಿದೆ. ನಾವು ಮಾಡೋ ಹಂತದಲ್ಲಿದ್ದೀವಿ. ಈಗ ನಮಗೆ ನಾವು ಮೊದಲೆಲ್ಲ ವಾರಕ್ಕೊಂದು ಸರಿ ನೀರು ಕೊಡ್ತಾ ಇದ್ವಿ, ಸಾಕಾಗ್ತಿರ್ಲಿಲ್ಲ. ಈಗ ನಾವು ತಿಂಗಳಿಗೊಂದು ಸರಿ ನೀರು ಕೊಡ್ತೀವಿ, ಸಾಕಾಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಏನಾದ್ರು 5 ಹೋಯ್ತು ಅಂತಂದರೆ ಬೇಸಿಗೆನಲ್ಲಿ ನೀರಿನ ಅವಶ್ಯಕತೆನೇ ನಮ್ಮ ತೋಟಕ್ಕೆ ಬರಲ್ಲ. ಆ ಕಾರಣಕ್ಕಾಗಿ ನೀರಿನ ಉಪಯೋಗನ ನಾವು ಪ್ರಕೃತಿಗೆ ಅನುಗುಣವಾಗಿ ನಾವು ಮಾಡ್ಕೊತ ಹೋದಾಗ ಯಥೇಚ್ಛವಾದಂಥ ನೀರು, ಈ ಬೋರ್ವೆಲ್ಗಳು, ಈ ಡ್ಯಾಮ್ಗಳು ಅವಶ್ಯಕತೆನೇ ಇಲ್ಲ. ಇವತ್ತು ಡ್ಯಾಮ್ಗಳು 600 ಡ್ಯಾಮ್ಗಳು ನಿರ್ಮಾಣ ಆಗಿದೆ ಭಾರತದಲ್ಲಿ. ಕೆಮಿಕಲ್ ಫಾರ್ಮಿಂಗ್ನಿಂದನೇ ಇದು ಉತ್ಪತ್ತಿಯಾಗಿದ್ದು. ಬಾಕ್ರ ಒಂದು ಅಣೆಕಟ್ಟಿತ್ತು, ಅದು ಜಲವಿದ್ಯುತಿ ಮಾಡ್ಕೊಂಡಿದ್ರು. ಯಾವಾಗ 1965ರಲ್ಲಿ ಆರ್ಗ್ಯಾನಿಕ್ ಇದು ಹಸಿರು ಕ್ರಾಂತಿ ಬಂತು, ಆವಾಗ ಮೆಕ್ಸಿಕನ್ನಿಂದ ಗೋಧಿ ತರಿಸ್ಕೊಟ್ರು ಪಂಜಾಬ್ಗೆ. ಪಂಜಾಬಲ್ಲಿ ಮೊದಲು ಬೆಳೀತಾ ಇದ್ದದ್ದು ಸೋಯಾಬೀನ್ ಬೆಳೆಯೋರು ಮುಂಗಾರಲ್ಲಿ, ಮತ್ತು ಹಿಂಗಾರಲ್ಲಿ ಸೂರ್ಯಕಾಂತಿ ಬೆಳೆಯೋರು. ಮುಂಗಾರಲ್ಲಿ ಸೂರ್ಯಕಾಂತಿ ಎಣ್ಣೆ ಕಾಳುಗಳನ್ನು ಬೆಳೆಯೋರು, ದ್ವಿದಳ ಧಾನ್ಯದ ಬೆಳೆಯೋರು. ಅದನ್ನು ತಕ್ಕೊಂಡು ಗೋಧಿ ಹಾಕೋರು ಹಿಂಗಾರಲ್ಲಿ. ಅದು ಇಬ್ನಿನಲ್ಲಿ ಬೆಳೀತಾ ಇತ್ತು ಆ ಗೋಧಿ. ಅಲ್ಲಿಗೆ ಯಾವಾಗ ಮೆಕ್ಸಿಕನ್ನಿಂದ ಗೋಧಿ ತಂದು ಕೊಟ್ಟರು, ಅದನ್ನು ನೀರಾವರಿನಲ್ಲಿ ಬೆಳಿಬೇಕಾಯಿತು. ಹಾಗಾಗಿ ಅವರು 3 ಬೆಳೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿದರು. ಬಾಕ್ರಾ ಅಣೆಕಟ್ಟಿನ ನೀರು ಸಾಕಾಗಲಿಲ್ಲ, ಮತ್ತು 3 ಅಣೆಕಟ್ಟುಗಳು ಪಂಜಾಬಲ್ಲಿ ನಿರ್ಮಾಣ ಅದು. ಆ ಥರಕ್ಕೆ ಭತ್ತ, ಕಬ್ಬು ಇವೇನೇನು ಹೊರದೇಶದಿಂದ ಬೀಜಗಳನ್ನು ತರಿಸಿದ್ರು, ಕೆಮಿಕಲ್ ಹೈಬ್ರಿಡ್ ಬೀಜಗಳನ್ನ, ಅವರೆಲ್ಲ ದಾಹ ತೀರ್ಸೋಕ್ಕಾಗಿ ಕೆರೆಗಳು ಸಾಕಾಗಲಿಲ್ಲ. ಹಾಗಾಗಿ ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡಿದರು. 1000 ಎಕರೆ, ಹೆಚ್ಚು ಕಡಿಮೆ 60ರಿಂದ 70 ಲಕ್ಷ ಎಕರೆ ಅರಣ್ಯ ನುಂಗಿ ಹಾಕಿದಾವೆ ಈ ಡ್ಯಾಮ್ಗಳು. ಹಾಗಾಗಿ ಯಾವಾಗ ಹಸಿರು ಅಷ್ಟು ನಾಶವಾಯಿತು, ಇಲ್ಲಿ ಏನು ಉತ್ಪತ್ತಿ ಆಗುತ್ತಲ್ಲ ಕಾರ್ಬನ್ ಡೈಆಕ್ಸೈಡು, ಅದನ್ನು ಹೀರ್ಕೊಳ್ಳೋಕ್ಕೆ, ಅದನ್ನು ತಿನ್ನೋದಕ್ಕೆ ಮರಗಳ ಸಂಖ್ಯೆ ಕಡಿಮೆ ಆಯಿತು, ಹಸಿರು ಸಂಖ್ಯೆ. ಹಾಗಾಗಿ ಆರ್ಗ್ಯಾನಿಕ್ ಇದು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗಿದೆ. ಆ ಜಾಸ್ತಿ ಆಗಿರೋದ್ರ ಪರಿಣಾಮ ಹೀಟ್ ಜಾಸ್ತಿ ಆಯಿತು, ತಾಪಮಾನ ಜಾಸ್ತಿ ಆಯಿತು. ಈ ತಾಪಮಾನ ಜಾಸ್ತಿ ಆಗಿದ್ರ ಪರಿಣಾಮ ಏನಾಗಿದೆ, ಎಲ್ಲ ನೀರ್ಗಲ್ಗಳು ಕರಗ್ತಾ ಇದ್ದಾವೆ. ಇದು ಇವತ್ತು ಒಂದು ಚೀಲ ರಾಗಿ ಭತ್ತ ಬೆಳಿಬೇಕು ಅಂತಂದರೆ 2,500 3 ಸಾವಿರ ರೂಪಾಯಿ ಖರ್ಚು ಬರ್ತಾ ಇದೆ. 6,000 ರೂಪಾಯಿ ಇವತ್ತು ಭತ್ತದ ರೇಟ್ ಕೊಡ್ತಾ ಇದ್ದಾರಾ? 6,000 ರೂಪಾಯಿ ಕೊಟ್ಟರು ಅಂತಂದರೆ ಬಹುತೇಕ ಎಲ್ಲರೂ ಈ ಆಳ್ಬಿಟ್ರಂಥ ಜಾಗದಲ್ಲಿ ಭತ್ತ ಬೆಳೀತಾರೆ. ಬೆಳೀತಾ ಇಲ್ಲ. ಯಾಕೆಂತಂದರೆ ಈಗ ಒಂದು 10 ಚೀಲ ಭತ್ತ ಬೆಳಿಬೇಕು ಅಂತಂದರೆ ಅಧಿಕವಾದಂಥ ಖರ್ಚು. 10 ಚೀಲನ ನಾವು ಇವತ್ತು ಮಾರಾಟ ಮಾಡ್ತೀನಿ ಅಂತಂದ್ರೆ 180 ರೂಪಾಯಿ 200 ರೂಪಾಯಿ ಇದೆ ಭತ್ತದ ರೇಟು. ಅದನ್ನು 1900ರಿಂದ 2,000 ರೂಪಾಯಿ ಇದೆ. ಅವತ್ತು ಅಷ್ಟನ್ನು ನಾವು ಮಾರಿದರೆ 20,000 ರೂಪಾಯಿ 40,000 ರೂಪಾಯಿ ದುಡ್ಡು ಬರಲ್ಲ. ನಾನು ಒಂದು ಚೀಲ 1 ಎಕರೆನಲ್ಲಿ ಭತ್ತ ಬೆಳಿಬೇಕು ಅಂತಂದರೆ ಮಿನಿಮಮ್ ಅಂತಂದ್ರೂ 1 ಲಕ್ಷ ಖರ್ಚು ಬರುತ್ತೆ. ಒಂದು ಮಿನಿಮಮ್ 75,000 ರೂಪಾಯಿ ಖರ್ಚು ಬರುತ್ತೆ. ಹಾಗಾಗಿ ಆ ಖರ್ಚಿಗೆ ತೂಕವಾಗಿ ಬೆಲೆನ ನಿಗದಿ ಮಾಡಬೇಕು. ಆವಾಗ ಆಹಾರ ಧಾನ್ಯಗಳನ್ನು ಎಲ್ಲರೂ ಬೆಳೀತಾರೆ. ಹಾಗಾಗಿ ಈಗೇನಾಗಿದೆ ಅಂದರೆ ಇವತ್ತು ಯಾವ ದುಡ್ಡಿನ ಬೆಳೆಗಳಿದ್ದಾವೆ ಆ ದುಡ್ಡಿನ ಬೆಲೆ ಹಿಂದೆ ಹೋಗಿದ್ದೀವಿ. ಹಾಗಾಗಿ ನಮ್ಮ ಆಹಾರನ ನಾವೇ ಉತ್ಪಾದನೆ ಮಾಡ್ಕೊಂತ ಇಲ್ಲ ರೈತ. ಆ ಕಾರಣಕ್ಕಾಗಿ ರೈತ ಕನಿಷ್ಠ ತನ್ನ ಆಹಾರನ ನಾನೇ ಬೆಳ್ಕೋಬೇಕು. ಒಂದು 75 ಭಾಗ, ಇನ್ನು 25 ಭಾಗ ಪ್ರಕೃತಿಯ ಅವಗುಣದಿಂದ ಬೆಳೆಯೋಕ್ಕಾಗಲ್ಲ. ಹಾಗಾಗಿ 25 ಭಾಗ ನಾವು ಹೊರಗಡೆಯಿಂದ ತಂದು 75 ಭಾಗನ ನಾವು ದುಡಿದು ಬೆಳೆದು ತಿನ್ನೋ ಅಂಥ ಪ್ರವೃತ್ತಿಗಳು ಬೆಳಿಬೇಕು. ಅದು ಬೆಳೆದಾಗ ಮಾತ್ರ ಸಾಧ್ಯ. ಈಗ ಉದಾಹರಣೆ ನಮಗೆ ಬಯಲುಸೀಮೆನಲ್ಲೂ ಜಾಗ ಇದೆ, ಅಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ. ಇಲ್ಲಿ ಬೇಕಾದಂಥ ಹಣ್ಣು ಹಂಪಲುಗಳು ಬೆಳ್ಕೊಂತೀವಿ, ತರಕಾರಿ ಸೊಪ್ಪುಗಳನ್ನ ಬೆಳ್ಕೊಂತೀವಿ. ಹಾಗಾಗಿ 75ರಿಂದ 80 ಭಾಗ ನಾವು ಏನನ್ನೂ ಹೊರಗಡೆಯಿಂದ ತರಲ್ಲ. ಹಾಲು ಉತ್ಪಾದನೆ ಆಗುತ್ತೆ. ಹಾಲಿಂದ ನಮಗೆ ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ ಎಲ್ಲದೂ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತ ತನ್ನ ಕುಟುಂಬಕ್ಕೆ ಬೇಕಾದಂಥ ಎಲ್ಲ ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ಳೋಂಥ ಪ್ರವೃತ್ತಿ ಬೆಳಿಬೇಕು. ಅದ್ರ ಜೊತೆಯಲ್ಲಿ ಕಂಪೋಸ್ ಮಾಡ್ಕೊಳ್ಳಿ ಎಲ್ಲ ಆರ್ಥಿಕ ಬೆಳೆಗಳನ್ನು. ಆರ್ಥಿಕತೆ ಇಲ್ಲದೆ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ. ಅದೇ ಮುಖ್ಯ ಅಲ್ಲ, ಅದೇ ಮುಖ್ಯವಾಗುತ್ತೆ. ಹಾಗಾಗಿ ಅವಾಗ ನಾವು ಅದನ್ನೆಲ್ಲದನ್ನು ಸಮಾನವಾಗಿ ಗಮನಿಸ್ತಾ ಹೋಗ್ಬೇಕು, ಮಾಡ್ತಾ ಹೋಗ್ಬೇಕು. ಮಾಡ್ತಾ ಹೋದಾಗ ಪರಿಪೂರ್ಣವಾದಂಥ ಬದಲಾವಣೆಗಳು ಕಾಣೋದಕ್ಕೆ ಸಾಧ್ಯ. ಹಾಗಾಗಿ ಇದಕ್ಕೆ ರೈತ ಒಬ್ಬನೇ ಅಲ್ಲ ಮಾಡಬೇಕಾಗಿರೋನು, ಇದಕ್ಕೆ ಸರ್ಕಾರಗಳು ಮತ್ತು ಇಲಾಖೆಗಳು
ಇವೆಲ್ಲವೂ ಸಪೋರ್ಟ್ ಮಾಡಬೇಕು. ಈ ಸಮಾಜ ಎಲ್ಲದೂ ಸಪೋರ್ಟ್ ಮಾಡಬೇಕು. ಸಪೋರ್ಟ್ ಮಾಡಿದಾಗ ಮಾತ್ರ ಇದು ಸುಸ್ಥಿರವಾಗಿ ಬೆಳೆಯೋದಕ್ಕೆ ಸಾಧ್ಯ ಅಂತೇಳಿ ನನ್ನ ನಂಬಿಕೆ. ಇವತ್ತು ರಾಸಾಯನಿಕ ಕೃಷಿ, ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಇವನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡಬೇಕು ಒಬ್ಬ ರೈತ ಅಂತ ಆದವನು. ಹಾಗಾಗಿ ಯಾವುದು ಉಪಯೋಗ ನನ್ನ ಆರೋಗ್ಯಕ್ಕೆ, ಈ ಭೂಮಿಯ ಆರೋಗ್ಯ, ಈ ಮಣ್ಣಿನ ಆರೋಗ್ಯಕ್ಕೆ ಎಷ್ಟು ಉಪಯೋಗ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು. ಇವತ್ತು ನಾನು ಇಷ್ಟೆಲ್ಲ ಮಾಡಿ ನಿಮಗೆ ಇದನ್ನು ನಾವು ಹೇಳಿರೋದ್ರಿಂದ ಕನಿಷ್ಠ ರೈತರುಗಳಿಗೆ ಪ್ರಜ್ಞೆ ಬರಬೇಕು. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ತಪ್ಪು ಯಾವುದು ಮಾಡ್ತಾಯಿದ್ದೀನಿ ಅನ್ನೋ ಅರಿವು ಬಂದು ನೀವು ಬಂದು ಇಲ್ಲಿ ಮಾಡಬೇಕು. ಆಮೇಲೆ ಈ ಥರದ್ದು ಅನೇಕ ಕ್ಷೇತ್ರಗಳಿದ್ದಾವೆ, ಅವನ್ನ ಹೋಗಿ ನೋಡಿ ಕಲೀರಿ. ಇಲ್ಲ ನಿಮಗೆ ಅನುಮಾನ ಬಂದಂಥ ಸಂದರ್ಭದಲ್ಲಿ ಯಾರು ನೈಸರ್ಗಿಕ ಕೃಷಿ ಮಾಡಿದ್ದಾರೆ, ಸಕ್ಸಸ್ ಆಗಿದ್ದಾರೆ ಅಂಥವರಿಗೆ ನೀವು ಕಾಲ್ ಮಾಡಿ ಮಾತಾಡಿ ಅಲ್ಲೇನು ತಪ್ಪಾಗಿದ್ದಾವೆ ಅದನ್ನೆಲ್ಲ ಸರಿಪಡಿಸೋಣಂಥ ಕೆಲಸ ಮಾಡಿದ್ದೆ ಆದರೆ ಕೃಷಿ ನೂರಾರಲ್ಲ ಸಾವಿರಾರು ವರ್ಷ ಆದ್ರೂ ಇದೇ ರೀತಿ ಸುಸ್ಥಿರವಾಗಿರುತ್ತೆ. ಯಾಕೆಂದರೆ ಒಬ್ಬ ಓವರ್ಡ್ ಅಂತೇಳಿ ಒಬ್ಬ ಕೃಷಿ ವಿಜ್ಞಾನಿ, ಜರ್ಮನ್ ವಿಜ್ಞಾನಿ ಹೇಳ್ತಾನೆ, ಇಂಗ್ಲೆಂಡ್ನವರು, ಭಾರತದ ಕೃಷಿ ಸಾವಿರಾರು ವರ್ಷ ಅಲ್ಲ ಲಕ್ಷಾಂತರ ವರ್ಷ ಆದ್ರೂ ಈ ಭೂಮಿ ಇರೋ ತನಕನೂ ಆ ಪಾರಂಪರಿಕ ಕೃಷಿ ಮಾಡ್ತಾ ಬಂದರೆ ಅದು ಅಷ್ಟೇ ಜೀವಂತವಾಗಿರುತ್ತೆ ಅಂತ ಹೇಳ್ತಾರೆ. ಅವನ್ನೆಲ್ಲವನ್ನು ನಾವು ಪರಿಗಣನೆ ತಗೊಂಡು ನಾವು ನೋಡಿದಾಗ ನಮ್ಮ ಕೃಷಿ ಸುಸ್ಥಿರವಾಗಿರುತ್ತೆ. ನಿಮಗೆ ಯಾರಿಗೇ ಅನುಮಾನ ಬಂದ್ರೂ ನೈಸರ್ಗಿಕ ಕೃಷಿ ಬಗ್ಗೆ ಏನಾದ್ರು ತಿಳುವಳಿಕೆ ಬೇಕು ಅಂತಾದರೆ ನಾನು ನೈಸರ್ಗಿಕ ಕೃಷಿ ಬಗ್ಗೆ ಒಂದು ಪುಸ್ತಕನೂ ಬರೆದಿದ್ದೀನಿ. ಅದನ್ನು ಓದಿ ಅಥವಾ ನನಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ಮಾಹಿತಿ ತಗೊಳ್ಳಿ. ಆ ಥರ ನನ್ನಂಥವ್ರು ನೂರಾರು ಜನ ಈ ರಾಜ್ಯದಲ್ಲಿದ್ದಾರೆ. ಅಂಥವ್ರದ್ದೆಲ್ಲರನ್ನು ಸಂಪರ್ಕ ಮಾಡಿ ನಿಮ್ಮ ಕೃಷಿ ಕ್ಷೇತ್ರನ ನೈಸರ್ಗಿಕವಾಗಿ ಬದಲಾವಣೆ ಮಾಡ್ಕೊಳ್ಳಿ ಅಂತೇಳಿ ನನ್ನ ಅಭಿಲಾಷೆ. ಎಲ್ರಿಗೂ ನಮಸ್ಕಾರ.